ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಭೂಮಿ ದಿನದ ಕುರಿತಾಗಿ ಸುಲಭ 10 ಸರಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕು, ಭಾಷಣ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಬಗ್ಗೆ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಒಂದು ವಿಷಯವನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪ್ರತಿ ವರ್ಷ ಏಪ್ರಿಲ್ 22ರಂದು ನಾವು ವಿಶ್ವ ಭೂಮಿ ದಿನವನ್ನು ಆಚರಿಸುತ್ತೇವೆ. ಓಕೆ, ಆಚರಿಸುತ್ತೇವೆ. ಓಕೆನಾ ಮಕ್ಕಳೇ? ರೈಟ್. ಅದ ನಂತರ ಎರಡನೇ ಪಾಯಿಂಟ್ ನೋಡಿ, 2026ರ ಭೂಮಿ ದಿನದ ವಿಷಯ ಅಂದರೆ ಥೀಮ್ ಅಂತ ಹೇಳಿ. ಓಕೆನಾ? ಪ್ರತಿ ವರ್ಷ ಒಂದು ಥೀಮ್ ಮಾಡಿರ್ತಾರೆ. ಈ ವರ್ಷ ಒಂದು ಥೀಮ್ ನೋಡಿದ್ರೆ ಇಂಗ್ಲೀಷ್ ನಾವು ಥೀಮ್ ಅಂತ ಕರಿತೇವೆ. ಓಕೆ, ನಮ್ಮ ಶಕ್ತಿ ನಮ್ಮ ಗ್ರಹ. ಓಕೆನಾ? ನಮ್ಮ ಶಕ್ತಿ ನಮ್ಮ ಗ್ರಹ. 2026ರ ಭೂಮಿ ದಿನದ ವಿಷಯ ನಮ್ಮ ಶಕ್ತಿ ನಮ್ಮ ಗ್ರಹ. ಅದಾದ ನಂತರ ಮೂರನೇ ಪಾಯಿಂಟ್, ಈ ದಿನವು ಪರಿಸರವನ್ನು ಕಾಪಾಡಬೇಕು ಎಂಬುದನ್ನು ನಮಗೆ ನೆನಪಿಸುತ್ತದೆ. ಓಕೆನಾ? ನೆನಪಿಸುತ್ತದೆ. ನಾಲ್ಕನೇ ಪಾಯಿಂಟ್, ನಾವು ನವೀಕರಿಸಬಹುದಾದ ಇಂಧನವನ್ನು ಬಳಸಿದರೆ ಭೂಮಿಯನ್ನು ರಕ್ಷಿಸಬಹುದು. ಮತ್ತೊಮ್ಮೆ ನೋಡಿ, ನಾವು ನವೀಕರಿಸಬಹುದಾದ ಇಂಧನವನ್ನು ಬಳಸಿದರೆ ಭೂಮಿಯನ್ನು ರಕ್ಷಿಸಬಹುದು. ಅದಾನಂತರ ಐದನೇ ಪಾಯಿಂಟ್, ಪ್ರಾಣಿ ಪಕ್ಷಿ ಅರಣ್ಯ ಮತ್ತು ನೀರನ್ನು ನಾವು ಕಾಪಾಡಬೇಕು. ಓಕೆನಾ? ಮತ್ತೊಮ್ಮೆ ನೋಡಿ, ಪ್ರಾಣಿ ಪಕ್ಷಿ ಅರಣ್ಯ ಮತ್ತು ನೀರನ್ನು ನಾವು ಕಾಪಾಡಬೇಕು. ಆರನೇ ಪಾಯಿಂಟ್, ಹೆಚ್ಚು ಮರಗಳನ್ನು ನೆಟ್ಟರೆ ಭೂಮಿ ಹಸಿರಾಗುತ್ತದೆ. ಓಕೆನಾ? ನಂತರ ಏಳನೇ ಪಾಯಿಂಟ್, ಪ್ಲಾಸ್ಟಿಕ್ ಕಡಿಮೆ ಬಳಸಿ ಮರುಬಳಕೆ ಮಾಡಬೇಕು. ಅದಾನಂತರ ಎಂಟನೇ ಪಾಯಿಂಟ್ ನೋಡಿ, ಭೂಮಿಯನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ, ಅಥವಾ ಬೆಳೆಸಿ ಅಂತಲೂ ಹಾಕ್ಬೋದು, ಇಲ್ಲಿ ಬರಿಬೋದು. ಓಕೆನಾ? ಭೂಮಿಯನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿನೂ ಬರಿಬೋದು, ಅಥವಾ ನೀವು ಬೆಳೆಸಿನೂ ಬರಿಬೋದು. ಓಕೆ, ಭೂಮಿಯನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ ಎಂಬುದು
ಎಂಬುದು ನಮ್ಮ ಸಂದೇಶವಾಗಲಿ. ಓಕೆ, ಭೂಮಿಯನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ ಎಂಬುದು ನಮ್ಮ ಸಂದೇಶವಾಗಲಿ. ಓಕೆನಾ? ಅದಾದ ನಂತರ 9ನೇ ಪಾಯಿಂಟ್, ನಾವು ಸಣ್ಣ ಸಣ್ಣ ಭೂಮಿಯನ್ನು ರಕ್ಷಿಸುವ ಕೆಲಸ ಮಾಡಿದರೆ ಅದು ನಮ್ಮನ್ನು ರಕ್ಷಿಸುತ್ತವೆ. ಮತ್ತು ನೋಡಿ, ನಾವು ಸಣ್ಣ ಸಣ್ಣ ಭೂಮಿಯ ರಕ್ಷಿಸುವ ಕೆಲಸ ಮಾಡಿದರೆ ಅದು ನಮ್ಮನ್ನು ರಕ್ಷಿಸುತ್ತವೆ. 10ನೇ ಪಾಯಿಂಟ್, ಭೂಮಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಓಕೆ, ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.